ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರ, ಟಿ ಕರ್ನಾಟಕ ಟಿ ಎಕ್ಸಾಮಿನ ಡಿಸೆಂಬರ್ 7 ಕಂಪ್ಲೀಟ್ ಆಯಿತು. ಈಗಾಗಲೇ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾನೆ. ಸೊ ಯಾರೆಲ್ಲ ಕರ್ನಾಟಕ ಟಿ ಎಕ್ಸಾಮಲ್ಲಿ ಸಕ್ಸಸ್ ಆಗಿಲ್ಲ, ದಯವಿಟ್ಟು ಚಿಂತೆ ಮಾಡಬೇಡ್ರಿ. ಯಾಕಂದರೆ ನೆಕ್ಸ್ಟ್ 2026 ಫೆಬ್ರವರಿ 8ನೇ ತಾರೀಕು CTET ಎಕ್ಸಾಮ್ ಇದೆ. ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದೆ. ಸೊ ಈ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು, ನಮ್ಮ ಕರ್ನಾಟಕ ರಾಜ್ಯದ PSTR ಆಗಿರ್ಬೋದು, GPSTR ಹುದ್ದೆಗೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಈ ಅವಕಾಶನೂ ಕೂಡ ಮಿಸ್ ಮಾಡ್ಕೋಬೇಡ್ರಿ. ದಯವಿಟ್ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂಸ್ ಫಾಲೋ ಮಾಡ್ತಾ ಬಂದರೆ ನೀವು CTET ಎಕ್ಸಾಮು ಕೂಡ ಕ್ಲಿಯರ್ ಮಾಡ್ಬೋದು. ಸೊ ಲಾಸ್ಟ್ ಕ್ವಶನ್ ಪೇಪರಲ್ಲಿ CTET ಎಕ್ಸಾಮ್, ಎಸ್ಪೆಷಲಿ ಪೇಪರ್ ಸೆಕೆಂಡ್ ಬರೀತಕ್ಕಂಥ ಕ್ಯಾಂಡಿಡೇಟ್ಸ್ ಲಾಸ್ಟ್ ಎಕ್ಸಾಮಲ್ಲಿ ನಡೆದಿರೋ ಒಂದು ಕ್ವಶನ್ ಪೇಪರ್ನ ಮ್ಯಾಥ್ಸ್ ಪ್ರಶ್ನೆಗಳು ಯಾವ ಥರ ಕೇಳಿದ್ರು ಅವ್ನು ಆನ್ಸರ್ ಮಾಡೋ ವಿಧಾನಗಳನ್ನು ನಾನು ಈ ಕ್ಲಾಸಲ್ಲಿ ನಿಮಗೆ ಹೇಳಿಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಟಿ ಎಕ್ಸಾಮ್ ಆಗಿರ್ಬೋದು, ಇನ್ ಫ್ಯೂಚರ್ PSTR, GPSTR, HSTR ಪರೀಕ್ಷೆಗಳಿಗೆ ನಿಮಗೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಮೊದಲನೇ ಪ್ರಶ್ನೆ ಯಾವ ರೀತಿ ಇರುತ್ತೆ, ಲಾಸ್ಟ್ ಕ್ವಶನ್ ಪೇಪರ್ಲಿರೋ ಫಸ್ಟ್ ಕ್ವಶನ್ ನೋಡ್ರಿ. A metallic solid cuboidal box of dimensions 200 cm into 50 cm into 100 cm is melted and recast into a solid cube. The difference between the surface area of the two solids is ಅಂತ ಇದೆ ನೋಡ್ರಿ. ಇಲ್ಲಿ 200 ಸೆಂಟಿಮೀಟರ್ CTET ಎಕ್ಸಾಮಲ್ಲಿ ಕ್ವಶನ್ ಏನು ಕನ್ನಡದಲ್ಲಿ ಇರಲ್ಲ, ಬಟ್ ನಮ್ಮ ಕನ್ನಡದ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಆ ಕ್ವಶನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಹಾಗಾಗಿ ಕ್ವಶನ್ ಎರಡೂ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇಲ್ಲಿ ಮಾತ್ರ ಎಕ್ಸಾಮಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ ನೋಡ್ರಿ. ಒಂದು ಆಯತ ಘನಾಕಾರ ಅಂತ ಕೊಟ್ಟಿದ್ದೇನೆ. ಆಯತ ಘನಾಕಾರದಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಸಾಲಿಡ್ ಆಬ್ಜೆಕ್ಟ್. ಒಂದು ಆಯತ ಘನಾಕಾರದಲ್ಲಿ ಒಂದು ವಸ್ತುವಿದೆ. ಸೊ ಇದರ ಉದ್ದ, ಅಗಲ, ಎತ್ತರ 200 ಸೆಂಟಿಮೀಟ್ರ್ ಏನಿದೆಯಲ್ಲ ಅದು ಉದ್ದ ಆಗಿರುತ್ತೆ. ಸೊ ಆಮೇಲೆ ಅಗಲ ಇದರದ್ದು 50 ಸೆಂಟಿಮೀಟ್ರ್ ಬರುತ್ತೆ. ಬ್ರೆಡ್ತ್ 50 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಇಲ್ಲಿ, 50 ಸೆಂಟಿಮೀಟ್ರ್ ಇಂಟು ಹೈಟ್ 100 ಸೆಂಟಿಮೀಟ್ರ್ ಕೊಟ್ಟಿದ್ದಾನಲ್ಲ. ಈ ಮೆಜರ್ಮೆಂಟ್ ಹೊಂದಿರತಕ್ಕಂಥ ಒಂದು ಸಾಲಿಡ್ ಕ್ಯೂಬಾಯ್ಡನ್ನು, ಒಂದು ಲೋಹದ ಆಯತ ಘನವನ್ನು ಏನು ಮಾಡ್ತಾರೆ ಅಂದರೆ ಮೆಲ್ಟ್ ಮಾಡ್ತಾರೆ, ಅಂದರೆ ಕರಗಿಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಒಂದು ಘನವನ್ನಾಗಿ ತಯಾರಿಸ್ತಾ ಇದ್ದಾರೆ ಅಂತ. ಈ ಕ್ಯೂಬಾಯ್ಡನ್ನು ಮೆಲ್ಟ್ ಮಾಡಿ ಕ್ಯೂಬನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ. ಈ ಕ್ಯೂಬಾಯ್ಡನ್ನು ಮೆಲ್ಟ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಕ್ಯೂಬನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗಾದರೆ ಈ ಕ್ಯೂಬ್ ಅಂದರೆ ಪ್ರತಿಯೊಂದು ಸೈಡ್ಸ್ ಈಕ್ವಲ್ ಇರುತ್ತೆ. ಕ್ಯೂಬ್ ಅಂದರೆ ಎಲ್ಲ ಅಂಚುಗಳ ಅಳತೆ ಸಮ ಇರ್ತವೆ, ಉದ್ದ, ಅಗಲ, ಎತ್ತರ ಎಲ್ಲ ಸಮ ಇರ್ತವೆ. ಕ್ಯೂಬಾಯ್ಡ್ ಅಂದರೆ ಉದ್ದ, ಅಗಲ, ಎತ್ತರಗಳೆಲ್ಲ ಡಿಫ್ರೆಂಟ್ ಆಗಿರ್ತವೆ. ಸೊ ಈ ಕ್ಯೂಬಾಯ್ಡನ್ನು ಮೆಲ್ಟ್ ಮಾಡಿ ಕ್ಯೂಬನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಕ್ಯೂಬಾಯ್ಡ್ನ ಸರ್ಫೇಸ್ ಏರಿಯಾ, ಮೇಲ್ಮೈ ವಿಸ್ತೀರ್ಣಕ್ಕೂ ಈ ಕ್ಯೂಬ್ನ ಸರ್ಫೇಸ್ ಏರಿಯಾ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ಈ ಒಂದು ಕ್ಯೂಬಾಯ್ಡನ್ನು ಮೆಲ್ಟ್ ಮಾಡಿ ಕ್ಯೂಬನ್ನು ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಈ ಕ್ಯೂಬಾಯ್ಡ್ನ ವಾಲ್ಯೂಮು ಮತ್ತು ಕ್ಯೂಬ್ನ ವಾಲ್ಯೂಮ್ ಎರಡು ಸಮ ಇರ್ತವೆ ಅಂತ ಅರ್ಥ. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬ್ ಅಂತ ಕರಿತೀವಿ. ಸೊ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ. ವಾಲ್ಯೂಮ್ ಆಫ್ ಕ್ಯೂಬ್ ಅಂದರೆ ಎ ಕ್ಯೂಬ್ ಅಂತ ಕರಿತೀವಿ. ಅಂದರೆ ಈ ಒಂದು ಆಯತ ಘನದ ಘನಫಲ ಮತ್ತು ಘನದ ಘನಫಲ ಎರಡೂ ಸಮವಾಗಿರ್ತವೆ. ಯಾಕಂದರೆ ಇದನ್ನು ಮೆಲ್ಟ್ ಮಾಡಿ ನಾವು ಕ್ಯೂಬನ್ನು ತಯಾರಿಸ್ತಿರೋದ್ರಿಂದ. ಸೊ ಹಾಗಾದರೆ ಆಯತ ಘನದ ಘನಫಲ ಅಂದರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ಫಾರ್ಮುಲಾ ಇದೆ. ಘನದ ಘನಫಲ ಅಂದರೆ ಎ ಕ್ಯೂಬ್, ವಾಲ್ಯೂಮ್ ಆಫ್ ಕ್ಯೂಬ್ ಅಂದರೆ ಎ ಕ್ಯೂಬ್ ಬರಿತೀವಿ. ಇಲ್ಲಿ ಲೆಂತ್, ಬ್ರೆಡ್ತ್, ಹೈಟ್ ಕೊಟ್ಟಿದ್ದಾನೆ. 200 ಸೆಂಟಿಮೀಟ್ರ್ ಇದೆ, ಇದು 50 ಸೆಂಟಿಮೀಟ್ರ್ ಇದೆ, 100 ಸೆಂಟಿಮೀಟ್ರ್ ಇದೆ. ಇಲ್ಲಿ ಎ ಕ್ಯೂಬ್ ಬರಿತಾ ಇದ್ದಾನೆ. ಇಲ್ಲಿ 2 × 5 10, 10 × 1 ಅಂದರೆ 10 ಬರುತ್ತೆ. ಇಲ್ಲಿ 2 + 1 3 + 2 5 zeros ಪಕ್ಕದಲ್ಲಿ ಬರ್ಕೊಳ್ಳೋಣ. 3 4 5 zeros, ಟೋಟಲ್ 2 4 6 0 ಇದಾವೆ. ಅಂದರೆ ಇದನ್ನು 100 ಕ್ಯೂಬ್ ಅಂತ ಬರಿಬೋದು. ಸೊ 100 ಕ್ಯೂಬ್ ಬರಿಬೋದು. ರೈಟ್ ಸೈಡಲ್ಲಿ ಎ ಕ್ಯೂಬ್ ಆಗುತ್ತೆ. 100ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ ಸೊ ನಿಮಗೆ ಎಷ್ಟು ಬರುತ್ತೆ ಅಂದರೆ 10 lakhs ಬರುತ್ತೆ. 100ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 10 lakhs ಬರುತ್ತೆ. ಸೊ ಇಲ್ಲಿ ಎರಡು ಕಡೆ ಕ್ಯೂಬ್ ಕ್ಯಾನ್ಸಲ್ ಆದರೆ ಎ ಈಕ್ವಲ್ ಟು 100. ಎ ಈಕ್ವಲ್ ಟು 100 ಅಂದರೆ ಇದರ ಪ್ರತಿಯೊಂದು ಅಳತೆ 100 ಸೆಂಟಿಮೀಟರ್ ಇರುತ್ತೆ. ಈ ಘನದ ಪ್ರತಿಯೊಂದು ಅಳತೆ 100 ಸೆಂಟಿಮೀಟರ್ ಇರುತ್ತೆ ಅಂತ ಅರ್ಥ. ಹಾಗಾದರೆ
ಇದರ ಮೇಲ್ಮೈ ವಿಸ್ತೀರ್ಣಕ್ಕೆ ಇದರ ಮೇಲ್ಮೈ ವಿಸ್ತೀರ್ಣಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸ್ ಕಂಡುಹಿಡಿಬೇಕು ಅಂದರೆ ನಾವು ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಅಂದರೆ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ. ಸೊ 2 ಇಂಟು ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಹೆಚ್ ಎಲ್ ಅನ್ನೋದು, ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್ ಅನ್ನೋದು ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಅಂದರೆ ಈ ಫಾರ್ಮುಲಾ ಗೊತ್ತಿರಬೇಕು. ಸೊ ಇಲ್ಲಿ 2 ಆಗೇ ಇರಲಿ. ಎಲ್ ಬಿ ಅಂದರೆ ನೋಡ್ರಿ 200 ಇಂಟು 50 ಅಂದರೆ 2 5 10, 200 ಇಂಟು 50ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 10,000 ಬರುತ್ತೆ. ಪ್ಲಸ್ ಬಿ ಇಂಟು ಎಚ್ ಅಂದರೆ 50 ಇಂಟು 100 ಅಂದರೆ 105, 1 5 5 ಅಲ್ಲ 5,000 ಬರುತ್ತೆ. 100 ಇಂಟು 50 ಅಂದರೆ ಎಚ್ ಎಲ್ ಅಂದರೆ 100 ಇಂಟು 200 ಅಂದರೆ ಎಷ್ಟು ಬರುತ್ತೆ ಅಂದರೆ 20,000 ಬರುತ್ತೆ. 20,000. ಸೊ ಇವೆಲ್ಲ ಕೂಡ 20,000 ಪ್ಲಸ್ 10,000 30, 35,000, 35,000 ಇಂಟು 2 ಅಂದರೆ 70,000 ಅನ್ನೋದು ಈ ಒಂದು ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ 70,000 ಬರುತ್ತೆ. ಹಾಗಾದ್ರೆ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಕಂಡುಹಿಡಿಬೇಕಂದ್ರೆ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಅಂದ್ರೆ ಎ ಈಕ್ವಲ್ ಟು 6a² ಅಂತ ಫಾರ್ಮುಲಾ ಇದೆ. 6 ಇಂಟು a ಸ್ಕ್ವೇರ್ ಅಂದ್ರೆ ಎ ಅಂದ್ರೆ 100, 100 ಸ್ಕ್ವೇರ್ ಅಂದ್ರೆ 10,000 ಆಗುತ್ತೆ. 100 ಇಂಟು 100, 10,000 ಇಂಟು 6 ಅಂದ್ರೆ 60,000 ಬರುತ್ತೆ. ಇದರ ಸರ್ಫೇಸ್ ಏರಿಯಾ 60,000 ಬರುತ್ತೆ. ಹಾಗಾದರೆ ಇದರ ಮೇಲ್ಮೈ ವಿಸ್ತೀರ್ಣಕ್ಕೂ ಇದರ ಮೇಲ್ಮೈ ವಿಸ್ತೀರ್ಣಕ್ಕಿರೋ ಡಿಫ್ರೆನ್ಸ್ ಎಷ್ಟು ಅಂದರೆ 70,000ದಲ್ಲಿ 60,000ವನ್ನು ಮೈನಸ್ ಮಾಡಿದ್ರಿ ಅಂದರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ ಇನ್ನು 10,000 ಡಿಫ್ರೆನ್ಸ್ ಬರುತ್ತೆ. 10,000 ಡಿಫ್ರೆನ್ಸ್ ಬರುತ್ತೆ. 10,000 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ ಇಲ್ಲಿ ನಿಮಗೆ ಕ್ಯೂಬಾಯ್ಡ್ ಮತ್ತು ಕ್ಯೂಬ್ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್, ಕ್ಯೂಬಾಯ್ಡ್ನ ವಾಲ್ಯೂಮ್ ಕಂಡುಹಿಡಿಯೋ ಫಾರ್ಮುಲಾ ಮತ್ತು ಸರ್ಫೇಸ್ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ, ಕ್ಯೂಬ್ನ ವಾಲ್ಯೂಮು ಮತ್ತು ಸರ್ಫೇಸ್ ಕಂಡುಹಿಡಿಯೋ ಫಾರ್ಮುಲಾಸ್ ಇವೆಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆನ ನೀವು ಅಟೆಂಡ್ ಮಾಡ್ಬೋದು. ಈ ಪ್ರಶ್ನೆಗೆ ಆನ್ಸರ್ ಕೂಡ ಕಂಡುಹಿಡಿಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, the mean of observations arranged in ascending order 42, 48, x plus 15, x plus 17, x plus 20, 58 and 60 is 53. The median of the data is ಅಂತ ಇದೆ. ಅಂದರೆ ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳನ್ನು ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮ ಅಂತ ಕರಿತೀವಿ. ಕನ್ನಡದಲ್ಲಿ ಆರೋಹಣ ಕ್ರಮ ಅಂತ ಕರಿತೀವಿ. 42 ಫಸ್ಟು, 42 ಆದಮೇಲೆ 48, ಅದಾದಮೇಲೆ ಎಕ್ಸ್ ಪ್ಲಸ್ 15, ಅದಾದಮೇಲೆ ಎಕ್ಸ್ ಪ್ಲಸ್ 17, ನೆಕ್ಸ್ಟು ಎಕ್ಸ್ ಪ್ಲಸ್ 20, ಆಮೇಲೆ 58, ಆಮೇಲೆ 60. ಈ ಎಲ್ಲ ನಂಬರ್ಸ್ ಏನಿದಾವಲ್ಲ ಈ ಎಲ್ಲ ದತ್ತಾಂಶಗಳಿಗೆ ಸರಾಸರಿ ಕಂಡಿಡಿದ್ದಾರೆ. ಆ ಸರಾಸರಿ 53 ಬಂದಿದೆ ಅಂತ. ಇಲ್ಲಿ ಕೊಟ್ಟಿರೋ ಎಲ್ಲ ದತ್ತಾಂಶಗಳ ಸರಾಸರಿ ಕಂಡಿಡಿದರೆ, ಅವರೇಜ್ ಕ್ಯಾಲ್ಕುಲೇಟ್ ಮಾಡಿದರೆ, ಮೀನ್ ಅಂತ ಕರೀತೀವಲ್ಲ, ಮೀನ್ ಆಫ್ ದ ಅಬ್ಸರ್ವೇಷನ್ ಈಸ್ 53 ಆಗಿದೆ ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಸೊ ಟೋಟಲಿ ಇಲ್ಲಿ ಎಷ್ಟಿದಾವೆ ಅಂತ ನೋಡ್ತಾ ಬರೋದಾದ್ರೆ ಅವರೇಜ್ ಕಂಡುಹಿಡಿಬೇಕಂದ್ರೆ ನೋಡ್ರಿ ಎಷ್ಟು ದತ್ತಾಂಶಗಳಿದಾವೆ, ಎಷ್ಟು ನಂಬರ್ಸ್ ಇದಾವೆ ಅಂದರೆ 1 2 3 4 5 6 7 ನಂಬರ್ಸ್ ಇದಾವೆ. ಅಂದರೆ ಈ 7 ಸಂಖ್ಯೆಗಳ ಸರಾಸರಿ 53 ಇದೆ. ಅಂದರೆ ಆ ಎಲ್ಲ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ಸರಾಸರಿ 53ಅನ್ನು 7ರಿಂದ ಗುಣಾಕಾರ ಮಾಡಬೇಕು. 7 3 21, ದಶಕ 2, 7 5 35, 2 37, 371 ಬರುತ್ತೆ. 371 ಅನ್ನೋದು ಇವೆಲ್ಲ ಸಂಖ್ಯೆಗಳನ್ನ ಕೂಡಿದಾಗ ಬರ್ತಕ್ಕಂಥ ಟೋಟಲ್ ಸಮ್, ಒಟ್ಟು ಮೊತ್ತ 371 ಅಂತ. ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಇವೆಲ್ಲವೂ ಕೂಡ್ರಿ ಎಷ್ಟು ಬರುತ್ತೆ ಅಂದರೆ 42 + 48 ಅಂದರೆ 90 ಬರುತ್ತೆ. 90 + 15 ಅಂದರೆ 105. 105 + 17 ಅಂದರೆ 122. 122 + 20 ಅಂದರೆ ಎಷ್ಟು ಬರುತ್ತೆ ಅಂದರೆ 142. 142 + 58 ಅಂದರೆ 150, 200. 200 + 60 ಅಂದರೆ 260 ಆಗುತ್ತೆ. 260 ಬರ್ಕೊಂಡು ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 3x ಆಗುತ್ತಲ್ಲ, 3x ಬರ್ಕೊಂಡ್ರೆ ಈ 260 + 3x ಕೂಡಿದಾಗ ಒಟ್ಟು ಮೊತ್ತ 371ಕ್ಕೆ ಸಮ ಬರುತ್ತೆ. 371 ಸಮ ಬರುತ್ತೆ. ಇವಾಗ 3x ಬೇಕಂದ್ರೆ ಈ 260 ರೈಟ್ ಸೈಡಿಗೆ ಬಂದ್ರೆ -260 ಆಗುತ್ತೆ. 371 ಅಲ್ಲಿ 260 ಮೈನಸ್ ಮಾಡಿದ್ರೆ ನಾವು ಉಳಿಯೋದು 111 ಉಳಿಯುತ್ತೆ. ಈ 3ರಿಂದ ಡಿವೈಡ್ ಮಾಡ್ರಿ, 3 3 9, 2 ಉಳಿಯುತ್ತೆ. 3 7 21 ಕ್ಯಾನ್ಸಲ್ ಆಗಿ x = 37 ಬಂತು. ಆ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡಾದ್ಮೇಲೆ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಸಿಕ್ಕಾದ್ಮೇಲೆ ಪ್ರತಿಯೊಂದು ಸಂಖ್ಯೆಗಳನ್ನು ಬರಿತಾ ಹೋಗ್ರಿ. ಮತ್ತವೆ 42 ಬರೆಯೋಣ, 48 ಬರೆಯೋಣ. ಎಕ್ಸ್ ಅಂದರೆ ನೋಡ್ರಿ 37 + 15 ಅಂದರೆ 37 + 15 ಅಂದರೆ 52 ಬರುತ್ತೆ. ಅದೇ 37 + 17 ಕೂಡ ಎಷ್ಟು ಬರುತ್ತೆ ಅಂದರೆ
54 ಬರುತ್ತೆ, 54 ಬರುತ್ತೆ. 37 + 20 ಕೂಡ್ರಿ ಎಷ್ಟು ಬರುತ್ತೆ? 57 ಬರುತ್ತೆ, 57 ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಂಬರ್ 58 ಇದೆ, ಆಮೇಲೆ 60 ಇದೆ. ಅಂದರೆ ಇವೆಲ್ಲ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿದ್ದಾವೆ, ಅಸೆಂಡಿಂಗ್ ಆರ್ಡ್ರಲ್ಲಿ ಇದ್ದಾವೆ. ಅಂದರೆ ಈ ಸಂಖ್ಯೆಗಳ ಮಧ್ಯಾಂಕ ಮೀಡಿಯನ್ ಕಂಡುಹಿಡಿಬೇಕು ಅಂತ ಹೇಳಿದೆ. ನಾವು ಮಧ್ಯಾಂಕ ಅಂದರೆ ಟೋಟಲ್ ಎಷ್ಟು ನಂಬರ್ಸ್ ಇದಾವೆ? 7 ಸಂಖ್ಯೆ ಇದಾವೆ. ಅಂದರೆ ಇದರಲ್ಲಿ ಮಧ್ಯದ ಸಂಖ್ಯೆಯಾದ ಇದೇ ಮಧ್ಯಾಂಕ ಅಂತ ಕರಿತೀವಿ. ಮೀಡಿಯನ್ ಆಫ್ ದ ಡಾಟಾ ಈಸ್ 54 ಅಂತ ಕರಿತೀವಿ. ರೈಟ್ ಸೈಡ್ 3 ನಂಬರ್ಸ್, ಲೆಫ್ಟ್ ಸೈಡ್ 3 ನಂಬರ್ಸ್ ಇದಾವೆ. ಅಂದ್ರೆ ಈ ಮಧ್ಯದ ಸಂಖ್ಯೆ 54 ಇದೆಯಲ್ಲ, ಅದೇ ಮಧ್ಯಾಂಕ ಅಂತ ಕರಿತೀವಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಈ ರೀತಿ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, the time spent by a student during a day in different activities is represented by a sector of central angles in a pie chart as given below. What is the difference between the time spent by the student in the activities sleep and school ಅಂತ ಇದೆ ನೋಡ್ರಿ. ಒಂದು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಲ್ಲ ಪೈ ಚಾರ್ಟ್ ಅಲ್ಲಿ, ಒಬ್ಬ ವಿದ್ಯಾರ್ಥಿಯ ಒಂದು ದಿನದ ಚಟುವಟಿಕೆಗಳು ಆಕ್ಟಿವಿಟೀಸನ್ನು ಡಿಗ್ರೀಸಲ್ಲಿ ಕೊಟ್ಟಿದ್ದಾನೆ. ಸೊ ನೋಡ್ರಿ, ಒನ್ ಡೇನಲ್ಲಿ ಟೋಟಲಿ 24 ಅವರ್ಸ್ ಇರುತ್ತಲ್ಲ, 24 ಅವರ್ಸಲ್ಲಿ 90 ಡಿಗ್ರಿ ಅಷ್ಟನ್ನ ಸ್ಕೂಲಲ್ಲಿ ಸ್ಪೆಂಡ್ ಮಾಡಿದ್ದಾನೆ. 90 ಡಿಗ್ರಿ ಅಷ್ಟು ಟೈಮನ್ನು ಸ್ಕೂಲಲ್ಲಿ ಸ್ಪೆಂಡ್ ಮಾಡಿದ್ದಾನೆ ಅಂತ. ಹೋಮ್ ವರ್ಕ್ ಮಾಡಲಿಕ್ಕೆ 60 ಡಿಗ್ರಿ ಅಷ್ಟು ಟೈಮನ್ನು ಕಳೆದಾನೆ. ಹೋಮ್ ವರ್ಕ್ ಮಾಡಲಿಕ್ಕೆ 60 ಡಿಗ್ರಿ ಅಷ್ಟು ಟೈಮನ್ನು ಸ್ಪೆಂಡ್ ಮಾಡಿದ್ದಾನೆ ಅಂತೇಳಿದ್ದಾರೆ. ಸೊ ಆಮೇಲೆ ಆಟ ಆಡಲಿಕ್ಕೆ 60 ಡಿಗ್ರಿ ಅಷ್ಟು ಟೈಮನ್ನು ಸ್ಪೆಂಡ್ ಮಾಡಿದ್ದಾನೆ. ಪ್ಲೇ ಅಂದರೆ ಆಟ ಆಡಲಿಕ್ಕೆ 60 ಡಿಗ್ರಿ ಅಷ್ಟು ಒಂದು ದಿನದ ಸಮಯವನ್ನು ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾನೆ. ಸ್ಲೀಪ್ ಮಲಗಲಿಕ್ಕೆ 120 ಡಿಗ್ರಿ ಅಷ್ಟು, ಮಲಗಲಿಕ್ಕೆ ನಿದ್ದೆ ಮಾಡ್ತಕ್ಕಂಥ ಟೈಮು 120 ಡಿಗ್ರಿ ಅಷ್ಟು ಯೂಸ್ ಮಾಡ್ಕೊಂಡಿದ್ದಾನೆ. ಆಮೇಲೆ ಅದರ್ಸ್ ಇತರೆ ಊಟ ಗೀಟ ಅದೆಲ್ಲ ಸೇರ್ಕೊಂಡು ಅದರ್ಸ್ ಟೈಮು 30 ಡಿಗ್ರಿ ಅಷ್ಟು ಆಗಿದೆ. ಅಂದರೆ ಇಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೈಮ್ ಸ್ಪೆಂಡ್ ಬೈ ದ ಸ್ಟೂಡೆಂಟ್ ಇನ್ ಆಕ್ಟಿವಿಟೀಸ್ ಸ್ಲೀಪ್ ಅಂಡ್ ಸ್ಕೂಲ್ ಅಂತ ಇದೆ. ಸ್ಲೀಪ್ ಅಂಡ್ ಸ್ಕೂಲ್ ಬೇಕಾದ್ರೆ ಕ್ವಶನ್ ಇಲ್ಲಿ ಕನ್ನಡದಲ್ಲಿ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಯು ನಿದ್ರೆ ಮತ್ತು ಶಾಲಾ ಚಟುವಟಿಕೆಗಳಲ್ಲಿ ಕಳೆಯುವ ಸಮಯದ ನಡುವಿನ ವ್ಯತ್ಯಾಸವೇನು ಅಂತ ಕನ್ನಡದಲ್ಲೂ ಕೂಡ ಪ್ರಶ್ನೆ ಹಾಕೊಂಡಿನಿ. ನೀವು ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಕ್ಕೊಂಡು ಆ ಕ್ವಶನ್ ಕನ್ನಡದಲ್ಲೂ ಕೂಡ ನೀವು ಬರ್ಕೊಂಡು ಹೋಗ್ಬೋದು. ಪ್ರತಿಯೊಂದು ಕ್ವಶನ್ಸ್ನ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಮಾತ್ರ ನಾವು ಮಾಡ್ತಕ್ಕಂಥ ಕ್ಲಾಸಸ್ ನಿಮಗೆ ಯೂಸ್ ಆಗೋದು. ಸುಮ್ಮನೆ ಎಂಟರ್ಟೈನ್ಮೆಂಟ್ ವಿಡಿಯೋ ಥರ ಜಸ್ಟ್ ಒಂದು 2 ನಿಮಿಷ 3 ನಿಮಿಷ ನೋಡಿ ಮತ್ತು ಆ ವಿಡಿಯೋನ ಎಂಡ್ ಮಾಡ್ಕೊಂಡು ಹೋದ್ರೆ ಯೂಸ್ ಇಲ್ಲ. ವಿಡಿಯೋ ಕೊನೆವರೆಗೂ 1 ನಿಮಿಷನೂ ಬಿಡ್ದಂಗೆ ಕೊನೆವರೆಗೂ ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಂತವ್ರು ಮಾತ್ರ ನಿಮ್ಮ ಎಕ್ಸಾಮ್ಸ್ಗೆ ಈ ಕ್ಲಾಸಸ್ ಹೆಲ್ಪ್ ಆಗ್ತವೆ. ಸುಮ್ಮನೆ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ನೀವು ನೋಡಲಿಕ್ಕೆ ಹೋಗ್ಬೇಡ್ರಿ ವಿಡಿಯೋಸ್ನ. ಸೊ ನೋಡ್ರಿ, ಒಬ್ಬ ವಿದ್ಯಾರ್ಥಿ ಒಂದು ದಿನದಲ್ಲಿ ಯಾವ ಚಟುವಟಿಕೆಗಳಿಗೆ ಎಷ್ಟೆಷ್ಟು ಸಮಯವನ್ನು ಅಲ್ಲಿ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಇದನ್ನ ಒಂದು ತ್ರಿಜ್ಯಾಂತರ ಖಂಡದಲ್ಲಿ ಅಥವಾ ಪೈ ಚಾರ್ಟಲ್ಲಿ ಹಾಕೊಂಡ್ರೆ ನಿದ್ರೆ ಕೊಡ್ತಕ್ಕಂಥ ಟೈಮ್ಗೂ ಶಾಲೆಯಲ್ಲಿ ಇರ್ತಕ್ಕಂಥ ಟೈಮ್ಗೂ ಡಿಫ್ರೆನ್ಸ್ ಎಷ್ಟು ಅವರ್ಸ್ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ಇವಾಗ ಡಿಫ್ರೆನ್ಸು ಎಷ್ಟು ಅವರ್ಸ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ನಿದ್ರೆಗೆ 120 ಡಿಗ್ರಿ, ಶಾಲೆಯಲ್ಲಿ ಕಳೆಯೋದು 90 ಡಿಗ್ರಿ. 120ರಲ್ಲಿ 90 ಮೈನಸ್ ಮಾಡ್ರಿ ಎಷ್ಟು ಬರುತ್ತೆ ಅಂದರೆ 30 ಡಿಗ್ರಿಯಷ್ಟು ಡಿಫ್ರೆನ್ಸ್ ಬರುತ್ತೆ. 120ಕ್ಕೂ 90ಕ್ಕೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 30 ಡಿಗ್ರಿ ಬರುತ್ತೆ. ಎಷ್ಟಕ್ಕೆ? 360 ಡಿಗ್ರಿ. ಅದೆಲ್ಲ ಸೇರಿ 360 ಡಿಗ್ರಿ ಆಗ್ತವೆ. ಇವೆಲ್ಲ ಕೂಡ್ರಿ 360 ಡಿಗ್ರಿ ಆಗುತ್ತೆ. 360ಕ್ಕೆ 30 ಡಿಗ್ರಿ ಡಿಫ್ರೆನ್ಸ್ ಆದರೆ ಇನ್ನು ಅವರ್ಸಲ್ಲಿ ಹೇಳ್ಬೇಕಂದ್ರೆ ಒಂದು ದಿನಕ್ಕೆ 24 ಗಂಟೆ ಅಲ್ಲ, ಇಂಟು 24 ಹಾಕೋಬೇಕು. ಯಾಕೆ ಇಂಟು 24 ಹಾಕೋಬೇಕಂದ್ರೆ ಒನ್ ಡೇಗೆ 24 ಅವರ್ಸ್ ಅಲ್ಲ, 360ಗೆ 30 ಡಿಗ್ರಿ ಆದರೆ ಅದು ಅವರ್ಸಿಗೆ ಕನ್ವರ್ಟ್ ಆಗ್ಬೇಕಂದ್ರೆ ಒಂದು ದಿನಕ್ಕೆ 24 ಗಂಟೆ ಅಲ್ಲ, ಇಂಟು 24 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ ನಿಮಗೆ ಆನ್ಸರ್ ಸಿಗುತ್ತೆ. 0 0 ಕ್ಯಾನ್ಸಲ್, 3 1 3 1 3 2 6 ಕ್ಯಾನ್ಸಲ್, 12 1 12 2 24 ಕ್ಯಾನ್ಸಲ್ ಆದರೆ 1 ಇಂಟು 2 ಅಂದರೆ 2 ಅವರ್ಸ್ ಡಿಫ್ರೆನ್ಸ್ ಬರುತ್ತೆ. ಶಾಲೆಯಲ್ಲಿ ಕಳೆಯೋ ಟೈಮಿಗೂ ನಿದ್ರೆ ಮಾಡ್ತಕ್ಕಂಥ ಟೈಮ್ಗೂ ಡಿಫ್ರೆನ್ಸ್ 2 ಅವರ್ಸ್ ಆಗುತ್ತೆ. ಇಲ್ಲಿ 2 ಅವರ್ಸ್ ಆಪ್ಷನ್ 3rd ಒನ್ನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ದ ವ್ಯಾಲ್ಯೂ ಆಫ್ 0.125 ಇಂಟು 57.8 ಇಂಟು 0.729 ಡಿವೈಡ್ ಬೈ 0.017 ಇಂಟು 0.0081 ಇಂಟು 0.25 ಈಸ್ ಈಕ್ವಲ್ ಟು. ಸೊ ಇದರ ಬೆಲೆ ಎಷ್ಟು ಅಂತ ಕಂಡುಹಿಡಿತಾ ಬರ್ಬೇಕು. ಸೊ ಇಲ್ಲಿ 0.125 ಇಂಟು 57.8 ಇಂಟು 0.729 ಕೆಳಗಡೆ 0.017 ಇದೆಯಲ್ಲ, ಇಲ್ಲಿ ನೋಡ್ರಿ 0.125 ಇದೆ, ಇಲ್ಲಿ 0.017 ಇದೆ. ಅಂದರೆ ಇಲ್ಲೂ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್, ಇಲ್ಲೂ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ. ಅಂದರೆ ಆ ಪಾಯಿಂಟ್ ಎಲಿಮಿನೇಟ್ ಮಾಡಿ ಇದು 25, ಇದು 0017 ಅಂದರೆ 17 ಅಷ್ಟೇ ಬರ್ಕೋಬೋದು. ಓಕೆನಾ?
ಸೊ ನೆಕ್ಸ್ಟ್ ಇಲ್ಲಿ ಏನಿಲ್ಲ ಅಂದರೆ ಇಲ್ಲಿ 0 ಹಾಕೊಳ್ಳೋಣ. 0.729 ಇಲ್ಲಿ 0.250 ಲಾಸ್ಟಿಗೆ 0 ಹಾಕೊಂಡ್ರೆ ಇಲ್ಲಿ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್, ಇಲ್ಲಿ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಅದನ್ನ 729 ಡಿವೈಡ್ ಬೈ 250 ಅಂತ ಬರಿಬೋದು, 250 ಅಂತ ಬರ್ಕೋಬೋದು. ಸೊ ಇಂಟು 57.8 ಇದೆಯಲ್ಲ, ಇಲ್ಲಿ 4 ಅಂಕಿ ಇದೆ ಅಂದರೆ ಇಲ್ಲಿ 1 2 3 4 0 ಬರ್ಕೋಬೋದು. ಸೊ ಇಲ್ಲಿ 4 ಅಂಕಿ ಆಮೇಲೆ ಪಾಯಿಂಟ್, ಇಲ್ಲಿ 4 ಅಂಕಿ ಆಮೇಲೆ ಪಾಯಿಂಟ್ ಇದೆ ಅಂದರೆ 578000 ಬರ್ಕೊಂಡು ಇಲ್ಲಿ 0081 ಅಂದರೆ ಜಸ್ಟ್ 81 ಬರ್ಕೊಂಡ್ರೆ ಎಲ್ಲ ಕಡೆ ಇರೋ ಪಾಯಿಂಟ್ ಎಲಿಮಿನೇಟ್ ಆಗುತ್ತೆ. ಎಲ್ಲ ಕಡೆ ಇರೋ ಪಾಯಿಂಟನ್ನು ಎಲಿಮಿನೇಟ್ಸ್ ಮಾಡಿ ಇವಾಗ ಮೇಲೆ ಕೆಳಗಡೆ ಯಾವಾದರೂ ಕ್ಯಾನ್ಸಲ್ ಆಗೋವಿದ್ರೆ ಕ್ಯಾನ್ಸಲ್ ಮಾಡಿರಿ, ನಮಗೆ ಆನ್ಸರ್ ಬರುತ್ತೆ. 125 ಅಂದರೆ 125 ಎರಡೇ 250 ಕ್ಯಾನ್ಸಲ್ ಆಗುತ್ತೆ. 125 ಎರಡೇ. ಸೊ ಮತ್ತೆ ಯಾವಾರ ಕ್ಯಾನ್ಸಲ್ ಆಗ್ತಾವಂದ್ರೆ 81 1 81 9 729 ಕ್ಯಾನ್ಸಲ್ ಆಗುತ್ತೆ, 729. ಸೊ ನೆಕ್ಸ್ಟ್ 17 3 51 ಇನ್ನು 6 ಉಳಿಯುತ್ತೆ. 17 4 68 3 0 ಪಕ್ಕ ಬರಿತೀನಿ. ಮತ್ತು 2ರಿಂದ ಡಿವೈಡ್ ಮಾಡಿರಿ 2 17 34 3 0 ಪಕ್ಕ ಬರಿತೀನಿ. 17,000 ಇಂಟು 9 17 9 153 ಆಗುತ್ತೆ. ಈ 3 0 ಲಾಸ್ಟಿಗೆ ಬರ್ಕೊಳ್ರಿ. ಎಷ್ಟು ಬರುತ್ತೆ ಅಂದರೆ 1,53,000 ಬರುತ್ತೆ ಆನ್ಸರ್. ಇದಕ್ಕೆ 1,53,000 ಆಪ್ಷನ್ ಏನಲ್ಲಿ ಇದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು ನೋಡಿ. ಇವು CTET ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳು. ಸೊ CTET ಎಕ್ಸಾಮ್ ವಿಡಿಯೋಸು ನಿಮಗೆ ಕಂಟಿನ್ಯೂಸ್ ಬೇಕು ಅಂದರೆ ಮಾತ್ರ ಈ ವಿಡಿಯೋಕ್ಕೆ ನೀವು ರೆಸ್ಪಾಂಡ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬಂದರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. CTETನ ಮ್ಯಾಥ್ಸ್ ವಿಡಿಯೋಸ್ ಅವಶ್ಯಕತೆ ಇದ್ದರೆ ನಿಮಗೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನೀಡಿದೆ ಅಂತ ಹೇಳ್ರಿ. ಸೊ ಕಂಟಿನ್ಯೂಸ್ ಆಗಿ ಮ್ಯಾರಥಾನ್ ಕ್ಲಾಸಸ್ನ ಮಾಡ್ತಾ ಇರ್ತೀನಿ. ಇಲ್ಲ ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ನಾವು ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಬೇರೆ ಕಡೆ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ, ಮಿಸ್ ಮಾಡ್ದೇ. ನೆಕ್ಸ್ಟ್ ಬರೋಣ. If LCM of two numbers is 392, then which of the following cannot be the HCF of these numbers ಅಂತಿದೆ ನೋಡಿ. 2 ಸಂಖ್ಯೆಗಳ ಲಾಸ್ ಸಹ 392 ಆಗಿದೆ. 2 ಸಂಖ್ಯೆಗಳು ಯಾವ 2 ಸಂಖ್ಯೆಗಳಿದ್ದಾವೆ ಅವುಗಳ ಲಾಸ್ ಸಹ LCM 392 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಆ ಸಂಖ್ಯೆಗಳ ಮಾಸ್ ಸಹ ಆಗಿರುವುದಿಲ್ಲ ಅಂತ ಕೇಳಿದ್ದಾನೆ. ಸೊ ಯಾವುದೇ 2 ನಂಬರ್ಸ್ಗೆ LCM ಕ್ಯಾಲ್ಕುಲೇಟ್ ಮಾಡಿದ್ರೆ LCM is 392 ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕೆನಾಟ್ ಬಿ ದ HCF ಆಫ್ ದೀಸ್ 2 ನಂಬರ್ಸ್ ಅಂತ ಕೇಳಿದಾನೆ. ಹಾಗಾದ್ರೆ ಆ 2 ಸಂಖ್ಯೆಗಳ ಮಾಸ್ ಸಹ ಯಾವ್ದು ಆಗಿರಲ್ಲ ಅಂತ ಕೇಳಿದಾರಲ್ಲ ನೋಡಿ. ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೇಕಂದ್ರೆ ಈ 392 ಇಲ್ಲಿರೋ ಯಾವ ಸಂಖ್ಯೆಯಿಂದ ಡಿವೈಡ್ ಆಗಲ್ವೋ ಅದು ಮಾಸ್ ಸಹ ಆಗಿರಲ್ಲ ಅಂತ. ಈ 392 ಲಾಸ್ ಸಹ ಅನ್ನೋದು ಇಲ್ಲಿ ಕೊಟ್ಟರೆ ಯಾವ ಸಂಖ್ಯೆಯಿಂದ ಭಾಗ ಆಗಲ್ವಲ್ಲ ಆ ಸಂಖ್ಯೆ ಅದರ ಮಾಸ್ ಸಹ ಆಗಿರಲ್ಲ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಈಗ ಯಾಕಂದ್ರೆ 196ರಿಂದ ಇದನ್ನು ಡಿವೈಡ್ ಮಾಡ್ರಿ ನೋಡ್ರಿ. 196 ಎರಡಲೇ ಎಷ್ಟಾಗುತ್ತೆ ಅಂದರೆ 392 ಆಗುತ್ತೆ. ಅಂದರೆ 196 392ರಿಂದ 196ರಿಂದ ಡಿವೈಡ್ ಆಗುತ್ತೆ ಅಂದರೆ ಮಾಸ್ ಸಹ 196 ಆಗಿರ್ಬೋದು. ಮಾಸ್ ಸಹ HCF 196 ಆಗಿರ್ಬೋದು. ಸೊ ಹಾಗಾದರೆ 28ಇಂದ ಇದು ಡಿವೈಡ್ ಆಗುತ್ತಾ? 392 ಅನ್ನೋದು 28ರಿಂದ ಭಾಗ ಆಗುತ್ತಾ ನೋಡ್ಕೊಳ್ರಿ. 28 ಅಂದರೆ 28, ಇನ್ನು 11 ಉಳಿಯುತ್ತೆ. 28 4 112 ಕ್ಯಾನ್ಸಲ್ ಆಗುತ್ತೆ. 28 4 112 ಕ್ಯಾನ್ಸಲ್ ಆಗಿರುತ್ತೆ ಅಂದರೆ ಇದು ಕೂಡ 28 ಮಾಸ್ ಸಹ ಆಗಿರ್ಬೋದು. ಆಮೇಲೆ 42ರಿಂದ ಇದನ್ನು 392 ಡಿವೈಡ್ ಆಗುತ್ತೆ ಚೆಕ್ ಮಾಡಿರಿ. 392 ಅನ್ನೋದು 42ರಿಂದ ಭಾಗ ಆಗುತ್ತೆ ಎಲ್ಲ ಚೆಕ್ ಮಾಡಿರಿ. ಸೊ 42 ಎಷ್ಟಲೇ ನೋಡ್ರಿ, 42 8 42 9 ಏನಾರು ಕ್ಯಾನ್ಸಲ್ ಮಾಡ್ತೀರಾ, 42 8 ಮಾಡ್ತೀರಾ. ಸೊ 42ರಿಂದ ಇದು ಕ್ಯಾನ್ಸಲ್ ಆಗುತ್ತೆ. 12 2 14 2ರಿಂದ ಆಗುತ್ತೆ. 2 2 4 2 1 2 2 1 2 9 18 2 6 12 ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ 15 1 16 21ರಿಂದ 196 ಡಿವೈಡ್ ಆಗಲ್ಲ. 47ರಿಂದ ಈ 397 ಡಿವೈಡ್ ಆಗಲ್ಲ ಅಂದರೆ ಮಾಸ್ ಸಹ 42 ಆಗಿರಲ್ಲ. ಇದೇ ಆನ್ಸರ್ ಈ ಪ್ರಶ್ನೆಗೆ. ಯಾವ್ದಾಗಿರಲ್ಲ ಅಂದ್ರೆ 42 ಅನ್ನೋದು ಮಾಸ್ ಸಹ ಆಗಿರಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಇದೇ 392 ಅನ್ನೋದು 56ರಿಂದ ಭಾಗ ಆಗುತ್ತೆ ಇಲ್ಲ ಚೆಕ್ ಮಾಡ್ರಿ. 56ಇಂದ ಭಾಗ ಆಗುತ್ತೆ ಇಲ್ಲ ಚೆಕ್ ಮಾಡ್ರಿ. ಸೊ 56 ಎಷ್ಟಲೇ ಅಂದರೆ 56 9 56 7 56 ಇಂಟು 7 ಹಾಕೊಂಡು ಗುಣಾಕಾರ ಮಾಡ್ರಿ. 7 42 ದಶಕ 4 7 ಇಲ್ಲ 35 4 39 ಬರುತ್ತೆ. ಸೊ 56 ಅಂದರೆ 56 7 ಕ್ಯಾನ್ಸಲ್ ಆಗುತ್ತೆ ಅಂದಮೇಲೆ 392 56ರಿಂದನೂ ಭಾಗ ಆಗುತ್ತೆ ಅಂದರೆ ಇದು ಮಾಸ್ ಸಹ ಆಗಿರ್ಬೋದು. ಯಾವುದಾಗಿರೋ ಸಾಧ್ಯತೆ ಇಲ್ಲ ಅಂದರೆ 42 ಅನ್ನೋದು ಆ 2 ಸಂಖ್ಯೆಗಳ ಮಾಸ್ ಸಹ ಆಗಿರೋ ಸಾಧ್ಯತೆ ಇಲ್ಲ. ಯಾಕಂದ್ರೆ 42ರಿಂದ 397 ಡಿವೈಡ್ ಆಗಲ್ಲ. 196ರಿಂದನೂ ಡಿವೈಡ್ ಆಗುತ್ತೆ, 28ರಿಂದನೂ ಆಗುತ್ತೆ, 56ರಿಂದನೂ
ಏನಾಗುತ್ತೆ, ಸೊ 42 ಇಂದ 392 ಡಿವೈಡ್ ಆಗಲ್ಲ, ಹಾಗಾಗಿ 42 ಅನ್ನೋದು ಆ ಎರಡೂ ಸಂಖ್ಯೆಗಳ ಮಾಸ ಆಗಿರೋ ಚಾನ್ಸಸ್ ಇಲ್ಲ. ಆಪ್ಷನ್ ಸಿ ಇದಕ್ಕೆ ಆನ್ಸರ್ ಮಾಡ್ಕೋಬೇಕು. ಓಕೆನಾ, ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. What is the smallest positive integer which is not a factor of the product 264 into 90 into 1680 ಅಂತ ಇದೆ. ಕೆಳಗಿನ ಯಾವ ಕನಿಷ್ಠ ಧನಾತ್ಮಕ ಪೂರ್ಣಾಂಕವು 264 90 ಇಂಟು 1680 ಗುಣಲಬ್ಧದ ಅಪವರ್ತನವಾಗಿರುವುದಿಲ್ಲ ಅಂತ ಇದೆ. ಸೊ ನೋಡ್ರಿ, ಇವುಗಳ ಗುಣಲಬ್ಧದ ಅಪವರ್ತನ ಇದು ಯಾವ ಸಂಖ್ಯೆ ಆಗಿರಲ್ಲ ಅಂತ ಕೇಳಿದಾನೆ ಅಂದ್ರೆ, ಸೊ ವೆರಿ ಸಿಂಪಲ್ಲು 264 ಮತ್ತು 90 ಮತ್ತು 1680 ಇದೆಯಲ್ಲ, ಈ ಮೂರು ಸಂಖ್ಯೆಗಳ ಗುಣಲಬ್ಧ ಇಲ್ಲಿರೋ ಯಾವ ಸಂಖ್ಯೆಯಿಂದ ಭಾಗ ಆಗಲ್ವೋ ಆ ಸಂಖ್ಯೆ ಅದರ ಅಪವರ್ತನ ಆಗಿರಲ್ಲ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಈ ಮೂರು ಸಂಖ್ಯೆಗಳ ಗುಣಲಬ್ಧವನ್ನು ಈ ಸಂಖ್ಯೆಗಳಿಂದ ಭಾಗಿಸ್ತಾ ಹೋದ್ರೆ ಯಾವ ಸಂಖ್ಯೆಯಿಂದ ಅದು ಭಾಗ ಆಗಲ್ವ ಆ ಸಂಖ್ಯೆ ಅದರ ಅಪವರ್ತನ ಆಗಿರಲ್ಲ ಅಂತ ಹೇಳ್ಬೋದು. ಇವಾಗ ಫಸ್ಟ್ ಆಪ್ಷನ್ ಎ ಚೆಕ್ ಮಾಡೋಣ. 15ರಿಂದ ಈ ಮೂರಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಡಿವೈಡ್ ಆಗುತ್ತೆ ಅಂದ್ರೆ 15ರಿಂದ 90 ಡಿವೈಡ್ ಆಗುತ್ತೆ, ಹಾಗಾಗಿ ಇದು ಅಪವರ್ತನ ಆಗಿರುತ್ತೆ, ಫ್ಯಾಕ್ಟರ್ ಆಗಿರುತ್ತೆ. 12ರಿಂದ ಈ ಮೂರು ಸಂಖ್ಯೆಗಳಲ್ಲಿ ಯಾವಾರ ಡಿವೈಡ್ ಆಗ್ತಾವ ಅಂದ್ರೆ ನೋಡ್ರಿ, ಇದು 12 24, 2 ಉಳಿಯುತ್ತೆ, 12 24, 264 ಅನ್ನೋದು 12ರಿಂದ ಡಿವೈಡ್ ಆಗುತ್ತೆ, ಹಾಗಾಗಿ 12 ಕೂಡ ಇದರ ಅಪವರ್ತನ ಆಗಿರುತ್ತೆ ಅಂತ. ಆಮೇಲೆ 14ರಿಂದ ಯಾವ್ದಾರ ಡಿವೈಡ್ ಆಗುತ್ತಾ ಅಂತ ನೋಡ್ತಾ ಬನ್ನಿ. ಇದು 14 1 14, ಇಲ್ಲಿ 2 ಉಳಿಯುತ್ತೆ, 14 2 28, 0 ಬರಿತೀವಿ ಅಂದ್ರೆ 1680 ಅನ್ನೋದು ಈ 14ರಿಂದ ಡಿವೈಡ್ ಆಗುತ್ತೆ ಅಂದ್ರೆ 14 ಕೂಡ ಅದರ ಅಪವರ್ತನ ಆಗಿದೆ. ಸೊ 15 ಫ್ಯಾಕ್ಟರು, 12 ಫ್ಯಾಕ್ಟರ್, 14 ಫ್ಯಾಕ್ಟರ್, ಆದರೆ 13ರಿಂದ 264 ಡಿವೈಡ್ ಆಗಲ್ಲ, 90 ಕೂಡ ಡಿವೈಡ್ ಆಗಲ್ಲ, 13ರಿಂದ 1680 ಕೂಡ ಡಿವೈಡ್ ಆಗಲ್ಲ. ಈ 13ರಿಂದ ಈ ಮೂರು ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆನೂ ಕೂಡ ಭಾಗ ಆಗಲ್ಲ. ಅದಕ್ಕೋಸ್ಕರ ಇವುಗಳ ಗುಣಲಬ್ಧದ ಅಪವರ್ತನ ಈ 13 ಆಗಿರಲ್ಲ. ನಮಗೆ ಬೇಕಾಗಿರೋ ಆನ್ಸರ್ ಇದೆ, ಯಾವ್ದಾಗಿರಲ್ಲ ಅಂತ ಕೇಳಿದರೆ 13 ಆಗಿರಲ್ಲ. ಹಾಗಾಗಿ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಬರಿತೀವಿ. ಕ್ಲಿಯರ್ ಆಗಿ ಈ ರೀತಿ ನಾವು ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಿ ಕಂಡುಹಿಡಿಬಹುದು. ನೆಕ್ಸ್ಟ್ ಕ್ವಶನ್ ಬರೋಣ. ಇಫ್ ಎ ಅಂಡ್ ಬಿ ರೆಪ್ರೆಸೆಂಟ್ ಡಿಜಿಟ್ಸ್ ಅಂಡ್ ಎ ಬಿ ಎ ಇಂಟು 5 = 44 B0 ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂದ್ರೆ, ಎ ಬಿ ಅನ್ನೋವು 2 ಅಂಕೆಗಳಿದಾವೆ. ಎ ಜಾಗದಲ್ಲಿ 1 ಅಂಕೆ, ಬಿ ಜಾಗದಲ್ಲಿ 1 ಅಂಕೆ ಹಾಕ್ಕೊಂಡು ಅದನ್ನ 5ರಿಂದ ಗುಣಾಕಾರ ಮಾಡಿದ್ರೆ 44 B0 ಅಂತ ಆನ್ಸರ್ ಬರ್ಬೇಕು. ಹಾಗಾದರೆ ಎ ಮತ್ತು ಬಿ ಜಾಗದಲ್ಲಿ ಬರ್ತಕ್ಕಂಥ ಅಂಕೆಗಳು ಯಾವ್ಯಾವು ಅಂತ ಕೇಳಿದಾನೆ. ಇದನ್ನು ಕೂಡ ಸಿಂಪಲ್ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಎ ಬಿ ಯ ಫಸ್ಟ್ ಆಪ್ಷನಲ್ಲಿ ನೋಡ್ರಿ 8 9 ಇದೆ ಅಂದರೆ ಎ ಜಾಗದಲ್ಲಿ 8, ಬಿ ಜಾಗದಲ್ಲಿ 9 ಹಾಕೊಳ್ಳೋಣ. ಎ ಜಾಗದಲ್ಲಿ 8, ಬಿ ಜಾಗದಲ್ಲಿ 9 ಮತ್ತು ಎ ಜಾಗದಲ್ಲಿ 8 ಹಾಕ್ಕೊಂಡು ಇಂಟು 5ಇಂದ ಇದನ್ನ ಗುಣಾಕಾರ ಮಾಡಿದರೆ ನಮಗೆ ಆನ್ಸರು 4 4, ಬಿ ಅಂದರೆ 9 0 ಬರಿಬೇಕು ಅಂತ. ಇಷ್ಟು ಆನ್ಸರ್ ಬರ್ಬೇಕು. ಬರುತ್ತಾ ಅಂತ ನೋಡ್ರಿ. 5 8 40 0 ದಶಕ 4, 5 9 45 ಪ್ಲಸ್ 4 49 ಕರೆಕ್ಟ್ ಇದೆ, ದಶಕ 4, 5 8 40 ಪ್ಲಸ್ 4 ಇಲ್ಲಿ 44 ಕರೆಕ್ಟ್ ಇದೆ, 100% ಇದೇ ಬರ್ತಾ ಇದೆ. ಎ ಪ್ಲೇಸಲ್ಲಿ ನೋಡಿ ಈ 8, ಬಿ ಪ್ಲೇಸಲ್ಲಿ 9 ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಕರೆಕ್ಟ್ ಬರ್ತಾ ಇದೆ ಅಂದರೆ ಎ ಮತ್ತು ಬಿ ನ ವ್ಯಾಲ್ಯೂಸ್ ಆಪ್ಷನ್ ಎ ನಲ್ಲಿರೋ ನಂಬರ್ಸೇ ಕರೆಕ್ಟ್. ನೀವು ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ನಲ್ಲಿರೋ ನಂಬರ್ಸ್ ಹಾಕಿ ಚೆಕ್ ಮಾಡಿರಿ, ಕರೆಕ್ಟ್ 4490 ಅಂತ ಆನ್ಸರ್ ಬರಲ್ಲ. 44 ಇಲ್ಲಿ ಬಿ ಜಾಗದಲ್ಲಿ ಯಾವ್ದಾಗ್ತಿರೋ ಆ ಅಂಕೆ ಲಾಸ್ಟ್ 0 ಬರಲ್ಲ, ಆನ್ಸರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಏನೇ ಕರೆಕ್ಟು, ಸಿಂಪಲ್ ಆಗಿ ಆಪ್ಷನ್ ಥ್ರೂ ಆನ್ಸರ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಇಫ್ ಎಕ್ಸ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಈಸ್ ಟು ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 7751 ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ದೆನ್ ದ ವ್ಯಾಲ್ಯೂ ಆಫ್ 3x - 5 ಅಂತಿದೆ. 7751ರಿಂದ ಕಳೆಯಬೇಕಾದ ಚಿಕ್ಕ ಸಂಖ್ಯೆ ಅಂದರೆ ಎಕ್ಸ್. ಅದನ್ನು ಪರಿಪೂರ್ಣ ವರ್ಗವಾಗಿ ಮಾಡಿದರೆ ಆಗ 3x - 5ರ ಮೌಲ್ಯ ಎಷ್ಟು ಅಂತ ನೋಡ್ರಿ. 7751ರಲ್ಲಿ ಒಂದು ಸಂಖ್ಯೆನ ಕಳೀತಾ ಇದೆ. ಒಂದು ಸಂಖ್ಯೆನ ಕಳೆದಾಗ ಬರ್ತಕ್ಕಂಥ ಸಂಖ್ಯೆ ಕಂಪ್ಲೀಟ್ ಸ್ಕ್ವೇರ್ ನಂಬರ್ ಆಗಿರುತ್ತೆ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. 7751ರಲ್ಲಿ ಯಾವುದೋ ಒಂದು ಸಂಖ್ಯೆನ ಮೈನಸ್ ಮಾಡ್ತೀವಿ, ಆ ಸಂಖ್ಯೆ ಮೈನಸ್ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಏನಾಗಿರುತ್ತೆ ಅಂದರೆ ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರುತ್ತೆ. ಹಾಗಾದರೆ ಯಾವ ಸಂಖ್ಯೆ ಕಳಿತೀವಲ್ಲ ಆ ಸಂಖ್ಯೆನ ಎಕ್ಸ್ ಅಂತ ತಗೊಂತಾರೆ ಅಂತ. 7751ರಲ್ಲಿ ಯಾವ ಸಂಖ್ಯೆ ಕಳಿತೀವಲ್ಲ ಆ ಸಂಖ್ಯೆನ ಎಕ್ಸ್ ಅಂತ ತಗೊಂತೀವಿ. ಹಾಗಾದರೆ 3x - 5ರ ಮೌಲ್ಯ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ 7751ಕ್ಕೆ ನಿಯರೆಸ್ಟ್
ಸಮೀಪ ಇರ್ತಕ್ಕಂಥ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಕಂಡುಹಿಡಿಬೇಕಂದ್ರೆ ಇಲ್ಲಿ 2 ಅಂಕೆ ಆದ್ಮೇಲೆ ನೋಡ್ರಿ 77ಕ್ಕಿಂತ ಕಡಿಮೆ ಇರೋ ವರ್ಗ ಸಂಖ್ಯೆ ಅಂದರೆ ಯಾವುದು 64 ಅಂದರೆ 8 ಸ್ಕ್ವೇರ್ ವ್ಯಾಲ್ಯೂ ಅಲ್ಲ. ಸೊ ಅಂದರೆ 87 ಅಥವಾ 88 ಚೆಕ್ ಮಾಡೋಣ. 88 ಸ್ಕ್ವೇರ್ ಅಥವಾ 87 ಸ್ಕ್ವೇರ್ ಚೆಕ್ ಮಾಡೋಣ. 88 ಸ್ಕ್ವೇರ್ ಅಂದರೆ ಫಸ್ಟ್ 8 ಸ್ಕ್ವೇರ್ ವ್ಯಾಲ್ಯೂ 64 ಮತ್ತು 8 ಸ್ಕ್ವೇರ್ ವ್ಯಾಲ್ಯೂ 64. 8 8 64 × 2 128 ಆಗುತ್ತೆ. 128 ಬರ್ಕೊಂಡಿದ್ದು ಕೂಡಿದಾಗ 4, 14ಕ್ಕೆ 4 ದಶಕ 1, 5 2 7, ಇಲ್ಲಿ 7744 ಬರುತ್ತೆ. ಅಂದರೆ ಸೊ ನೋಡ್ರಿ 7751ಕ್ಕೆ ಇದು ನಿಯರೆಸ್ಟ್ ಇದೆ. ಅಂದರೆ ಈ 7751ರಲ್ಲಿ ಎಷ್ಟನ್ನ ಮೈನಸ್ ಮಾಡ್ರೆ 7744 ಬರುತ್ತಲ್ಲ, ಇದು 88ರ ವರ್ಗ ಆಗುತ್ತೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ. ಸೊ ಹಾಗಾದ್ರೆ 7751ರಲ್ಲಿ 7ನ್ನ ಕಳೆದಾಗ 7ನ್ನ ಮೈನಸ್ ಮಾಡಿದ್ರೆ 1ರಲ್ಲಿ 7 ಆಗಲ್ಲ, 11ರಲ್ಲಿ 7 ಕಳೆದ್ರೆ 11ರಲ್ಲಿ 7 ಕಳೆದ್ರೆ ಎಷ್ಟು ಬರುತ್ತೆ ಅಂದರೆ 4 ಬರುತ್ತೆ. ಇಲ್ಲಿ 4 ಕುಡಿಯುತ್ತೆ, ಇಲ್ಲಿ 7744 ಅನ್ನೋದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. 7751ರಲ್ಲಿ ಎಷ್ಟನ್ನ ಮೈನಸ್ ಮಾಡಿದ್ರೆ 7ನ್ನ ಮೈನಸ್ ಮಾಡೋದ್ರಿಂದ ಪೂರ್ಣ ವರ್ಗ ಸಂಖ್ಯೆ ಬರುತ್ತೆ. ಅಂದರೆ x = 7 ಅಂತ. ಎಕ್ಸ್ ವ್ಯಾಲ್ಯೂ ಇಲ್ಲಿ 7 ಬರುತ್ತೆ ಅಂತ. ಎಕ್ಸ್ ವ್ಯಾಲ್ಯೂ 7 ಬಂದಿದೆ ಅಂದರೆ 3x - 7ರ ಬೆಲೆ ಕೇಳಿದಾನೆ. 3 × x ಅಂದರೆ 7 - 5. 7 3 21 -5. 21ರಲ್ಲಿ 5 ಮೈನಸ್ ಮಾಡ್ರೆ 16 ಆನ್ಸರ್ ಬರುತ್ತೆ. 16 ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಸೊ ನಮ್ಮ ಎಫರ್ಟ್ಗೆ ನೀವು ಕೊಡ್ತಕ್ಕಂಥ ಒಂದು ಗ್ರ್ಯಾಟಿಟ್ಯೂಡ್ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ. In the expression 5x - 3y, 6x + 5y - 3x + 7y into 4x - 5y, what is the coefficient of xy ಅಂತ ಕೇಳಿದಾನೆ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿ ಲಾಸ್ಟಿಗೆ ಸಬ್ಟ್ರಾಕ್ಷನ್ ಮಾಡಿದ್ರೆ XY ನ ಕೋಎಫಿಷಿಯಂಟ್ ಏನು ಬರುತ್ತೆ ಅಂತ ಕೇಳಿದಾನೆ. X ಮತ್ತು Y ನ ಕೋಎಫಿಷಿಯಂಟ್ ಏನೇನು ಬರುತ್ತೆ ಅಂತ ಕೇಳಿದಾನೆ. XY ನ ಕೋಎಫಿಷಿಯಂಟ್ ಬೇಕಂದ್ರೆ X ಮತ್ತು Y ನ ಆಪೋಸಿಟ್ ವೇರಿಯೇಬಲ್ಸ್ ಇರ್ತಾವನ್ನ ಮಾತ್ರ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಇಲ್ಲಿ ಈ 5x ಇಂದ ಈ x ರ ಟರ್ಮ್ನ ಮಲ್ಟಿಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ, ನಮಗೆ XY ನ ಕೋಎಫಿಷಿಯಂಟ್ ಸಿಗಲ್ಲ. ಅಲ್ಲಿ ಈ 5x ಅನ್ನ ಈ 5y ಇಂದ ಗುಣಾಕಾರ ಮಾಡ್ರಿ. 5 × 5 ಅಂದರೆ 25, x × x ಅಂದರೆ XY ಆಗುತ್ತೆ, ಅದು ಪ್ಲಸ್ 25 XY. ಆಮೇಲೆ -3y ಇಂದ ಈ ಫಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಆಗುತ್ತೆ, 3 6 18, y × x ಅಂದರೆ yx ಅಥವಾ XY ಆಗುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದಾಗ XY ಇರ್ತಕ್ಕಂಥ ಟರ್ಮ್ಸ್ ಮಾತ್ರ ಬರಿತಾ ಇದೆ, ನಾನು ಎಲ್ಲವೂ ಬರಿತಾ ಇಲ್ಲ, ಗೊತ್ತಿರಲಿ. ಸೊ ಅದೇ ರೀತಿ ಇಲ್ಲಿ ಮೈನಸ್ ಇದೆ, ಫಸ್ಟ್ ಮೈನಸ್ ಹಾಕೊಂಡು ಆಮೇಲೆ ಬ್ರಾಕೆಟ್ ಹಾಕೊಳ್ಳೋಣ. ಈ 3x ಇಂದ ಈ -5y ಮಲ್ಟಿಪ್ಲೈ ಮಾಡ್ರಿ, ಯಾಕಂದ್ರೆ ಆಪೋಸಿಟ್ XY ಆಪೋಸಿಟ್ ಮಲ್ಟಿಪ್ಲೈ ಮಾಡ್ರೆ XY ಸಿಗುತ್ತೆ ನಮಗೆ. 3 ಇಲ್ಲಿ ಮೈನಸ್ ಬರುತ್ತೆ, 3 5 15 XY ಬರುತ್ತೆ, 15 XY ಬರುತ್ತೆ. ಸೊ ನೆಕ್ಸ್ಟ್ ಈ 7y ಇಂದ 4x ಮಲ್ಟಿಪ್ಲೈ ಮಾಡೋಣ, ಪ್ಲಸ್ 7 4 28 y × x ಅಂದರೆ yx ಅಥವಾ XY ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡೋಣ, ಪ್ಲಸ್ 25 - 18 ಅಂದರೆ 7 XY ಆಗುತ್ತೆ. ಇದು -15 XY ಪ್ಲಸ್ 28 XY ಅಂದರೆ 28ರಲ್ಲಿ 15 ಮೈನಸ್ ಮಾಡಿದ್ರೆ 13 XY ಬರುತ್ತೆ. ಸೊ ನೆಕ್ಸ್ಟ್ 7 XY ಆಗೇ ಇರಲಿ, -13 XY ಬರೆಯೋಣ. ಸೊ ಏನು ಉಳಿಯೋದು -6 XY ಆಗುತ್ತೆ. ಹಾಗಾದ್ರೆ XY ನ ಕೋಎಫಿಷಿಯಂಟ್ ಅಂದರೆ -6 ಅನ್ನೋದು XY ನ ಕೋಎಫಿಷಿಯಂಟ್ ಆಗಿರುತ್ತೆ. XY ನ ಸಹ ಗುಣಕ ಅಂದ್ರೆ -6 ಬರುತ್ತೆ. ಅಂದ್ರೆ XY ಪಕ್ಕದಲ್ಲಿ ಈ ಕಡೆ ಯಾವ ನಂಬರ್ ಇರುತ್ತಲ್ಲ ಅದನ್ನ ಕೋಎಫಿಷಿಯಂಟ್ ಅಂತ ಕರಿತೀವಿ, ಸಹ ಗುಣಕ ಅಂತ ಕರಿತೀವಿ. -6 ಇದೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಕಮಿಂಗ್ ಟು ದ ಲಾಸ್ಟ್ ಕ್ವಶನ್ ನೋಡ್ರಿ, 10th ಕ್ವಶನ್. ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ 81x² - 126xy + 49y² - 5x + 3y² ಇದನ್ನ ಸಿಂಪ್ಲಿಫೈ ಮಾಡ್ರಿ. ಇದರ ಒಂದು ಅಪವರ್ತನ ಯಾವುದು ಅಂತ ಕೇಳಿದಾನೆ. ಇಲ್ಲಿ ಏನ್ ಮಾಡಲ್ಲ ಅಂದ್ರೆ ನೋಡ್ರಿ, 81x² ಇದೆಯಲ್ಲ, ಇದನ್ನ 9x² ಅಂತ ಬರಿಬಹುದು. 126xy ಇದೆಯಲ್ಲ, ಇದನ್ನ 2 × ಇಲ್ಲಿ 9x ಬರ್ತೀನಲ್ಲ ಅದೇ 9x ಬರ್ಕೊಂಡು 9 2 18, 18 ಎಷ್ಟಲೇ 126 ನೋಡ್ರಿ, 18 7 126 ಅಲ್ಲ, ಅದನ್ನ 7y ಅಂತ ಬರ್ಕೊಳ್ರಿ. ಇವಾಗ 9 7 63 126 x × y XY ಆಗುತ್ತೆ. ಈ 49y² ನ 7y² ಬರ್ತೀನಿ, ಇದನ್ನ ಮಾತ್ರ ಹಾಗೆ ಬರ್ಕೊಳ್ರಿ, ಏನು ಚೇಂಜಸ್ ಮಾಡಬೇಡ್ರಿ. 5x + 3y² ಹಾಗೆ ಇರಲಿ.
ಸೊ ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನೋಡ್ರಿ, ಇದು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಪ್ಯಾಟ್ರನಲ್ಲಿದೆ. ಇದಿಷ್ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಪ್ಯಾಟ್ರನಲ್ಲಿದೆ ಅಂದರೆ ಇದನ್ನ 9x ಮೈನಸ್ 7y ಹೋಲ್ ಸ್ಕ್ವೇರ್ ಅಂತ ಬರಿತೀನಿ, ಮೈನಸ್ ಇಲ್ಲಿ 5x ಪ್ಲಸ್ 3y ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಸೊ ಇದಿಷ್ಟನ್ನ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಯಾಟ್ರನಲ್ಲಿ ನೋಡ್ಬೋದು. ಎ ಅಂದರೆ 9x ಮೈನಸ್ 7y, ಬಿ ಅಂದರೆ 5x ಪ್ಲಸ್ 3y. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಯಾಟ್ರನಲ್ಲಿದೆ ಅಂದರೆ ಇದನ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿತೀವಲ್ಲ, ಈ ಫಾರ್ಮೆಟಲ್ಲಿ ಮತ್ತೆ ಇದನ್ನ ಎಕ್ಸ್ಪೆಂಡ್ ಮಾಡ್ತಾ ಹೋದ್ರೆ ಸಲ ಎ ಅಂದರೆ 9x ಮೈನಸ್ 7y ಪ್ಲಸ್ ಬಿ ಅಂದರೆ 5x ಪ್ಲಸ್ 3y ಆಗುತ್ತೆ. ಇದು ಎ ಪ್ಲಸ್ ಬಿ ಆಯಿತು. ಎ ಮೈನಸ್ ಬಿ ಮಾಡ್ಬೇಕಂದ್ರೆ ಎ ಅಂದರೆ 9x ಮೈನಸ್ 7y ಮೈನಸ್ ಬಿ ಅಂದರೆ ಇದಿಷ್ಟು ಮೈನಸಿಂದ ಗುಣಿಸೇ ಬರ್ಬಿಟ್ರೆ ಮೈನಸ್ 5x ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ 3y ಆಗುತ್ತೆ. ಸೊ ಇದಿಷ್ಟು ಎ ಮೈನಸ್ ಬಿ ಆಗುತ್ತೆ. 9x ಪ್ಲಸ್ 5x ಅಂದರೆ 14x ಆಗುತ್ತೆ, ಮೈನಸ್ 7y ಪ್ಲಸ್ 3y ಅಂದರೆ ಮೈನಸ್ 4y ಆಗುತ್ತೆ. ಆಮೇಲೆ ಇಲ್ಲಿ 9x ಮೈನಸ್ 5x ಅಂದರೆ 4x ಆಗುತ್ತೆ, ಮೈನಸ್ 7y ಮೈನಸ್ 3y ಅಂದರೆ ಮೈನಸ್ 10y ಆಗುತ್ತೆ. ಸೊ ಎರಡರಲ್ಲಿ ಏನೇನು ಕಾಮನ್ ತೆಗಿಬೋದು ಅಂದರೆ ಇದರಲ್ಲಿ 2 ಕಾಮನ್ ತೆಗೆದ್ರೆ 2 7 14x ಮೈನಸ್ 2y ಆಗುತ್ತೆ. 7 2 14, 7 2 4 ಬರುತ್ತೆ. ಸೊ ಇಲ್ಲಿ 2 ಕಾಮನ್ ತಗೋಬೋದು, ಇಲ್ಲಿ 2x ಮೈನಸ್ 5y ಬರುತ್ತೆ. ಇವಿಷ್ಟು ಫ್ಯಾಕ್ಟರ್ಸ್ ಅವನ್ನ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಫ್ಯಾಕ್ಟರ್ಸ್ ಬರ್ಬೋದು. ಇದರಲ್ಲಿ ಒಂದು ಫ್ಯಾಕ್ಟರ್ ಯಾವುದಿದೆ, 7x ಮೈನಸ್ 2y ಎಲ್ಲಾದರೂ ಇದೆಯಾ ಅಥವಾ 2x ಮೈನಸ್ 5y ಎಲ್ಲಾದರೂ ಇದೆಯಾ? 2x ಮೈನಸ್ 5 ಯಾವ ಆಪ್ಷನಲ್ಲಿಲ್ಲ. ಈ 7x ಮೈನಸ್ 2y ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಈಸ್ ದ ಒನ್ ಆಫ್ ದ ಫ್ಯಾಕ್ಟರ್. ಯಾವ್ದಾರು ಒಂದು ಫ್ಯಾಕ್ಟರ್ ಅಂದರೆ 7x ಮೈನಸ್ 2y ಅನ್ನೋದು ಈ ಒಂದು ಬೀಜೋಕ್ತಿಯ ಒಂದು ಅಪವರ್ತನ ಆಗಿರುತ್ತೆ. ಒನ್ ಆಫ್ ದ ಫ್ಯಾಕ್ಟರ್ ಆಫ್ ದ ಎಕ್ಸ್ಪ್ರೆಷನ್ ಈಸ್ 7x ಮೈನಸ್ 2y ಅಂತ ಹೇಳ್ಬೋದು. ನೋಡಿರಿ, ಈ ರೀತಿ ಲಾಸ್ಟ್ ಎಕ್ಸಾಮಲ್ಲಿ CTET ಕೇಳೋ ಎಕ್ಸಾಮಲ್ಲಿ ಮ್ಯಾಥ್ಸ್ ಪೇಪರ್ ಸೆಕೆಂಡಲ್ಲಿ ಕೇಳೋ ಪ್ರಶ್ನೆಗಳು ಯಾವ ಥರ ಇದಾವೆ ಅಂತ ಒಂದು 10 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋಸ್ ಬೇಕು ಅಂದರೆ, ಮ್ಯಾಥ್ಸ್ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬಂದರೆ ಸೊ ಫುಲ್ ನಿಮಗೆ ಲೆಂತಿ ವಿಡಿಯೋಸ್, ಮ್ಯಾರಥಾನ್ ವಿಡಿಯೋಸ್ನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ಮಿಸ್ ಮಾಡೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಸೊ ನಾನು ಕ್ಲಾಸಸ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ದಯವಿಟ್ಟು ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.